ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ಎರಡು ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಒಂದು ಕಂಪ್ನಿ ಬಂದ್ಬಿಟ್ಟು ಝೋನಸ್ ಅಂತ, ಇನ್ನೊಂದು ಕ್ವಾಲಿಟೆಸ್ಟ್ ಅಂತ. ಸೊ ಎರಡು ಹೆಲ್ಪ್ ಡೆಸ್ಕ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಇದು ಫ್ರೆಷರ್ಸ್ ಅಪ್ಲೈ ಮಾಡ್ಬೋದು. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ಯಾರ್ಯಾರು ಎಲಿಜಿಬಲ್ ಇದ್ದೀರಾ ಎಲ್ಲರೂ ಈ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗೂ ಶೇರ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರಿಪ್ಷನಿಂದ ಏನು ಅಮೌಂಟ್ ಪೇ ಮಾಡೋಂಗಿಲ್ಲ ನೀವು, ಬಟ್ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಎಲ್ಲ ನೋಡ್ತಿದ್ದಾರೆ, ಇನ್ನೂ ಸ್ವಲ್ಪ ಸರ್ಚ್ ಮಾಡಿ ಜಾಬ್ ಅಪ್ಡೇಟ್ ಕೊಡೋಣ ಅನಿಸುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಮತ್ತು ತುಂಬ ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ರಿ ಎಲ್ಲ ಜಾಬ್ಗೂ ಅಪ್ಡೇಟ್ ಮಾಡ್ತಾ ಇದ್ದೀನಿ, ಯಾವುದೂ ರೆಸ್ಪಾನ್ಸ್ ಬರ್ತಿಲ್ಲ ಅಂತ. ಸೊ ನಮ್ಮದು ರೆಸ್ಪಾನ್ಸ್ ಬರಬೇಕು ಅಂತಂದರೆ ನಮ್ಮ ಹತ್ರ ಬರೀ ಗ್ರ್ಯಾಜುಯೇಷನ್ಸ್ ಇದ್ದರೆ ಯಾರು ಜಾಬ್ ಸೆಲೆಕ್ಟ್ ಮಾಡ್ಕೊಡಲ್ಲ. ಫಸ್ಟ್ ಇಂಪ್ರೆಷನು ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಸೊ ನಮ್ಮ ರೆಸ್ಯೂಮೇಲಿ ನಮ್ಮ ಸ್ಕಿಲ್ಸ್ ರಿಕ್ವೈರ್ಮೆಂಟ್ ಜೊತೆ ಮ್ಯಾಚ್ ಆಗೋ ನಮ್ಮ ಸ್ಕಿಲ್ಸ್ ಇದ್ದರೆ ನಮ್ಮದು ಪಕ್ಕ ಸೆಲೆಕ್ಟ್ ಆಗುತ್ತೆ. ಮತ್ತು ನೆಕ್ಸ್ಟ್ ಪ್ರೊಸೆಸ್ ಹೈಯರ್ ಮಾಡ್ತಾರೆ. ಅವ್ರು ಕೇಳೋ ರಿಕ್ವೈರ್ಮೆಂಟ್ ಏನೋ ನಮ್ಮ ಹತ್ರ ಇರೋದೇನೋ, ಇಲ್ಲ ಅಂದರೆ ನಮ್ಮ ಹತ್ರ ಏನೋ ಸ್ಕಿಲ್ಸೇ ಇರೋಲ್ಲ. ಸೊ ಅಂಥವ್ರಿಗೆ ನಿಜ ಯಾರು ಜಾಬ್ ಅಂತೂ ಸಿಗಲ್ಲ ವಿತೌಟ್ ಸ್ಕಿಲ್. ಈಗಂತೂ ಕಾಂಪಿಟೇಷನ್ ಅಂತೂ ಹೆವಿ ಇದೆ. ಇವಾಗ ಒಂದು ಓಪನಿಂಗ್ ಬಿಟ್ಟರೆ ಮಿನಿಮಮ್ MNC ಅಥವಾ IT ಕಂಪ್ನಿಗಳಲ್ಲೂ ಮಿನಿಮಮ್ 50,000 ಅಂತೂ ಅಪ್ಲಿಕೇಶನ್ ಬಂದೇ ಬರುತ್ತೆ. ಅಷ್ಟೊಂದು ಜಾಬ್ ನೀಡಿದೆ ಎಲ್ರಿಗೂ. ಸೊ ಸ್ಕಿಲ್ಸ್ನ ಅಪ್ಡೇಟ್ ಮಾಡಿಕೊಂಡು ಅಪ್ಲೈ ಮಾಡಿ, ಪಕ್ಕ ಸಿಗುತ್ತೆ. ಇವಾಗ ಝೋನಸ್ ಅನ್ನೋ ಕಂಪ್ನಿ ನೋಡ್ಕೊಂಬರೋಣ ಏನೇನು ರಿಕ್ವೈರ್ಮೆಂಟು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತ. ಆಮೇಲೆ ಏನು ಅಂದರೆ ನಾನು ಜಾಬ್ ಅಪ್ಡೇಟ್ ಕೊಡ್ತೀನಿ, ಅವ್ರ ರಿಕ್ವೈರ್ಮೆಂಟ್ನ ನೀವು ಕೇಳಿಸ್ಕೋಬೇಕು. ಆ ರಿಕ್ವೈರ್ಮೆಂಟ್ ತಕ್ಕನಾಗಿ ನಿಮ್ಮ ರೆಸ್ಯೂಮೆ ಪ್ರಿಪೇರ್ ಮಾಡಿಕೊಂಡು ಅಪ್ಲೈ ಮಾಡ್ತಾ ಇರಬೇಕು. ಅವಾಗ ಪಕ್ಕ ನಿಮಗೆ ಜಾಬ್ ಸಿಗುತ್ತೆ. ಇವಾಗ ಇದು ಝೋನಸ್ ಅನ್ನೋ ಕಂಪ್ನಿ ಅವ್ರದ್ದು ರಿಕ್ವೈರ್ಮೆಂಟ್ ಇದೆ, ಏನೇನು ಯಾವ ಜಾಬ್ಗೆ ಹೈಯರ್ ಮಾಡ್ತಿದ್ದಾರೆ ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅಂತ ನೋಡ್ಕೊಂಬರೋಣ ಬನ್ನಿ. ಝೋನಸ್ ಇಂಡಿಯಾ ಅಂತ, ಇದು ಯಾವುದು ರಿಮೋಟ್ ಪೊಸಿಷನ್ಗೆ ಹೈಯರ್ ಮಾಡ್ತಿದ್ದಾರೆ. L1 ಸರ್ವಿಸ್ ಡೆಸ್ಕ್ ಫ್ರೆಷರ್ಸ್ ರೋಲ್ಗೆ ಹೈಯರ್ ಮಾಡ್ತಿದ್ದಾರೆ. ಇದೊಂದು IT ಸೊಲ್ಯೂಷನ್ ಪ್ರೊವೈಡರ್ ಕಂಪ್ನಿ. ಸೊ ಇದು ಬಿಗ್ MNC ಕಂಪ್ನಿ ಅವ್ರದ್ದು. ಇವ್ರದ್ದು ಯಾವುದು ಇದ್ರ ಕಂಪ್ನಿ ಬಗ್ಗೆ ಸ್ವಲ್ಪ ನೋಡೋಣ. ಝೋನಸ್ ಇಸ್ ಎ ಗ್ಲೋಬಲ್ ಸೊಲ್ಯೂಷನ್ ಪ್ರೊವೈಡರ್ ಫಾರ್ ಎಂಡ್ ಟು ಎಂಡ್ IT ಸೊಲ್ಯೂಷನ್ ವಿತ್ ಅನ್ಮ್ಯಾಚ್ಡ್ ಸಪ್ಲೈ ಚೈನ್. ಅಂದರೆ ಸಪ್ಲೈ ಚೈನ್ ಅಂದರೆ ಆ ಥರ ಅಂದರೆ ಪ್ರಾಡಕ್ಟ್ನ ಸೆಲ್ ಮಾಡ್ತಾರಲ್ಲ ಆ ಥರ ಕಂಪ್ನಿ ಅವ್ರದ್ದು. ಎಂಡ್ ಟು ಎಂಡ್ ಸರ್ವಿಸ್ ಪ್ರೊವೈಡರ್ ಅಂತೆ. ಸೊ ಇದು ಬಿಗ್ MNC ಕಂಪ್ನಿ ಇವ್ರದ್ದು. ಆಲ್ರೆಡಿ 35 ಇಯರ್ಸಿಂದ ಬಿಫೋರೇನೆ ಇವ್ರು ಸ್ಟಾರ್ಟ್ ಮಾಡಿರೋದು ಈ ಕಂಪ್ನಿದು. ಯಾವುದಾದ್ರು ಆಪ್ರೇಟ್ ಮಾಡ್ತಿದ್ದಾರೆ ಅಂದರೆ ನೆಟ್ವರ್ಕಿಂಗು, ಸೆಕ್ಯೂರಿಟಿ ಅಲ್ಲೆಲ್ಲ ಇದು ಮಾಡ್ತಿದ್ದಾರೆ. ಟೋಟಲ್ 120 ಕಂಟ್ರೀಸಲ್ಲಿ ಇದು ಅಂದರೆ ಕಂಪ್ನಿಗಿದೆ ಆಲ್ರೆಡಿ ಅಂತ ಹೇಳಿದ್ದಾರೆ. ಮತ್ತು ಇವರು ಯಾರ್ಯಾರ ಜೊತೆ ಟೈಅಪ್ ಮಾಡ್ಕೊಂಡಿದ್ದಾರೆ ಅಂದರೆ ಮೈಕ್ರೋಸಾಫ್ಟು, ಆ್ಯಪಲ್ಲು, ಅಡೋಬು, ಸಿಸ್ಕೋ, ಲೆನೋವೋ ಈ ಥರ ಬಿಗ್ MNC ಕಂಪ್ನಿಗಳ ಜೊತೆನೂ ಇವ್ರದ್ದು ಟೈಅಪ್ ಆಗಿದೆ ಅಂತೆ. ಇದು ಈ ಕಂಪ್ನಿ ಬಗ್ಗೆ ಸ್ವಲ್ಪ ಓವರ್ ವ್ಯೂ. ಮತ್ತು ಈ ಪೊಸಿಷನ್ ಏನು ಮಾಡಬೇಕು, ನಮ್ಮದು ಪೊಸಿಷನ್ ಓವರ್ ವ್ಯೂ ಕೊಟ್ಟಿದ್ದಾರೆ, ಏನು ಆ್ಯಕ್ಚುಯಲ್ ವರ್ಕು ಈ ಪೊಸಿಷನಲ್ಲಿ ಅಂತ. ಟು ಪ್ರೊವೈಡ್ ಟೆಕ್ನಿಕಲ್ ಸಪೋರ್ಟ್ ಆ್ಯಂಡ್ ಅಸಿಸ್ಟೆನ್ಸ್ ಟು ಕಸ್ಟಮರ್ ರಿಮೋಟ್ಲಿ. ಅಂದರೆ ನಾವು ವರ್ಕ್ ಫ್ರಮ್ ಹೋಮ್ ಅಲ್ವಾ, ರಿಮೋಟಾಗಿ ಅವ್ರಿಗೆ ಏನಾದರೂ ಇಶ್ಯೂಸ್ ಬಂದರೆ ಟೆಕ್ನಿಕಲ್ ಇಶ್ಯೂಸು ಮತ್ತು ಏನಾದರೂ ಅಸಿಸ್ಟ್ ಮಾಡಬೇಕು ನಾವು ಕಸ್ಟಮರ್ಗೆ, ಮತ್ತು ಕ್ಲೈಂಟ್ ಸ್ಯಾಟಿಸ್ಫ್ಯಾಕ್ಷನ್ನ ಅಚೀವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಯಾವತ್ತು ಇದ್ರೂ ಈ ಜಾಬಲ್ಲಿ ಕಸ್ಟಮರ್ ಇಶ್ಯೂಸೇ ಫಸ್ಟ್ ಕನ್ಸರ್ನ್ ಆಗಿರ್ಬೇಕಂತೆ. ಸೊ ನಾವು ಅವ್ರು ಏನೇ ಇಶ್ಯೂಸ್ ಬಂದರೂ ಇಮಿಡಿಯೇಟಾಗಿ ನಾವು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಟೆಕ್ನಿಕಲ್ ಸ್ಕಿಲ್ಸು ಸ್ವಲ್ಪ ಇರಬೇಕು. ಮತ್ತು ಏನೇನೋ ಅವ್ರು ಏನು ಹೇಳ್ತಿದ್ದಾರೆ ಪ್ರಾಬ್ಲಮ್ನ ಅದು ಅರ್ಥ ಮಾಡ್ಕೋಬೇಕು ನಾವು. ಅಂದರೆ ಅವ್ರು ಏನೋ ಪ್ರಾಬ್ಲಮ್ ಇದೆ, ನಾವೇನೋ ಸೊಲ್ಯೂಷನ್ ಕೊಡಬಾರ್ದು. ಫಸ್ಟ್ ಅವ್ರು ಹೇಳೋದೆಲ್ಲ ಕೇಳಿಸ್ಕೊಂಡು ಅದಕ್ಕೆ ಪ್ರಾಪರಾಗಿ ಆನ್ಸರ್ ಮಾಡಬೇಕು. ನಮಗೆ ಗೊತ್ತಾಗಿಲ್ಲ ಅಂತಂದರೆ ನೆಕ್ಸ್ಟ್ ಲೆವೆಲ್ ಅಂದರೆ ಈಗ ನಮ್ಮ ಸೀನಿಯರ್ಸ್ಗೆಲ್ಲ ಎಸ್ಕಿಲೇಟ್ ಮಾಡಬೇಕು, ಹಿಂಗೆ ಗೊತ್ತಾಗ್ತಿಲ್ಲ ಅಂತ ಎಲ್ಲ ಹೇಳಬೇಕು. ಏನೇ ಇಶ್ಯೂಸ್ ಅಂದರೆ ಇವಾಗ ಒಂದು ಕಸ್ಟಮರ್ಗೆ ಬಂದಿರೋ ಇಶ್ಯೂ ಇನ್ನೊಬ್ರಿಗೆ ಬಂದಿರಲ್ಲ. ಸೊ ಏನು ಇಶ್ಯೂಸ್ ಬಂದಿದೆ ಅಂತ ನಾವೆಲ್ಲ ಅಪ್ಡೇಟ್ ಮಾಡಬೇಕು. ಅಂದರೆ ಫ್ಯೂಚರು ಅಂದರೆ ನೆಕ್ಸ್ಟ್ ಟೈಮ್ ಯಾರ್ಯಾರ ಇದೇ ಥರ ಫ್ರೆಷರ್ಸ್ ಇದೆ ಡಾಕ್ಯುಮೆಂಟ್ ಮಾಡಿದ್ರೆ ಅವರು ಜಸ್ಟ್ ಒಂದು ಡಾಕ್ಯುಮೆಂಟ್ ಓದ್ಕೊಂಡ್ರೆ ಏನು ಸೊಲ್ಯೂಷನ್ ಅಂತ ಅಂದರೆ ಗೊತ್ತಾಗುತ್ತಲ್ಲ. ಸೊ ಆ ಥರ ಎಲ್ಲ ಇನ್ಫಾರ್ಮೇಷನ್ನು ನಾವು ಅವ್ರ ಚಾನಲಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ವಾಟ್ ವಿಲ್ ಯು ಡೂ ಆಸ್ ದ L1 ಸರ್ವಿಸ್ ಡೆಸ್ಕ್ ಡೇ ಟು ಡೇ ಅಂದರೆ ಡೈಲಿ ಏನು ಮಾಡ್ತೀವಿ ಈ ಜಾಬಿಗೆ ಜಾಯಿನ್ ಆದರೆ ಅಂತ. ನಾವೇ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಕಸ್ಟಮರ್ಸ್ಗಳಿಗೆ. ಅಂದರೆ ಕಸ್ಟಮರ್ಸ್ ಅಂದರೆ ಇಲ್ಲಿ L1 ಡೆಸ್ಕ್ ಆಗಿರೋದ್ರಿಂದ ನಮ್ಮ ಇಂಟರ್ನಲ್ ಟೀಮೇ ನಮ್ಮ ಕಸ್ಟಮರು ಆಗಿರ್ತಾರೆ, ಮತ್ತು ಔಟ್ಸೈಡ್ ಅವರು ನಮ್ಮ ಕಸ್ಟಮರ್ ಆಗಿರ್ತಾರೆ. ಅವ್ರಿಗೆ ಟೆಕ್ನಿಕಲ್ ಇಶ್ಯೂಸ್ ಬಂದರೆ ನಾವು ಫೋನು ಅಥವಾ ಚಾಟು, ಇಮೇಲ್ ಮುಖಾಂತರ ನಾವು ಅವ್ರಿಗೆ ಸೊಲ್ಯೂಷನ್ ಕೊಡಬೇಕು. ಮತ್ತು ಅಡ್ರೆಸ್ಸಿಂಗ್ ಕ್ಲೈಂಟ್ ಅಂದರೆ ನಾವು ಆಲ್ ಓವರ್ 120 ಕಂಟ್ರಿಲಿ ಇದು ಆಪರೇಟ್ ಆಗ್ತಿದೆ. ಇದು ಯಾವುದಾದ್ರೂ ನಮ್ಮ ಕ್ಲೈಂಟ್ ಸಿಗ್ಬೋದು. ಸೊ ಎಲ್ಲ ಅವ್ರಿಗೂ ಅಡ್ರೆಸ್ 24/7 ಇರುತ್ತೆ, ರೊಟೇಷನಲ್ ಶಿಫ್ಟ್ ಇರುತ್ತೆ.
ಸೊ ಅದಕ್ಕೆ ಪ್ರಿಪೇರ್ ಆಗಿರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇದು ಮೈಕ್ರೋಸಾಫ್ಟ್ ಟೀಮ್ಸು, ಸ್ಕೈಪ್ ಯೂಸ್ ಮಾಡೋದು ಸ್ವಲ್ಪ ನಾಲೆಡ್ಜ್ ಇರಬೇಕು ನಮಗೆ. ಮತ್ತು ವಿಂಡೋಸ್ ಕಂಪ್ಯೂಟರ್ ಅಂದರೆ ಲ್ಯಾಪ್ಟಾಪ್ ಆಪರೇಟ್ ಮಾಡೋದು, ಸ್ವಲ್ಪ ಹಾರ್ಡ್ವೇರ್ ಡಯಾಗ್ನೋಸ್ ಮಾಡೋದು ನಮಗೆ ನಾಲೆಡ್ಜ್ ಇರಬೇಕು. ಅಂದರೆ ಹೆಂಗೆ ಓಪನ್ ಮಾಡೋದು ಲ್ಯಾಪ್ಟಾಪ್ ಎಲ್ಲ, ಅಂದರೆ ಇಶ್ಯೂ ಬಂದರೆ ಏನು ಮಾಡೋದು ಅಂತ ಸ್ವಲ್ಪ ನಾಲೆಡ್ಜ್ ಇರಬೇಕು. ಮತ್ತು ಇನ್ನು ಅದು ಕಮ್ಯುನಿಕೇಷನ್ ಸ್ಕಿಲ್ಸ್ ಇಸ್ ಎ ಮಸ್ಟ್. ಎಲ್ಲ ಕಡೆಯೂ ಕಮ್ಯುನಿಕೇಷನ್ ಸ್ಕಿಲ್ಸ್ ಇದ್ದೇ ಕೇಳ್ತಾರೆ. ಸೊ ಕಮ್ಯುನಿಕೇಷನ್ ಸ್ಕಿಲ್ಸ್ ಬೇಕು. ಸ್ಟ್ರಾಂಗ್ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್, ಅಂದರೆ ಕಸ್ಟಮರ್ ಸರ್ವಿಸ್ ಎಕ್ಸ್ಪೀರಿಯನ್ಸ್ ಇದ್ದರೆ ಬೆಸ್ಟು, ಅಂದರೆ ಪ್ರಿಫರ್ ಮಾಡ್ತಾರೆ ಅಂತ ಹೇಳ್ತವ್ರೆ. ಮತ್ತು ಇಲ್ಲಿ ಯಾವ ಥರ ಇಶ್ಯೂಸ್ ಬರುತ್ತೆ ಅಂತ ಅಂದರೆ ಟಿಕೆಟ್ ಮೂಲಕ ಬರುತ್ತೆ. ಅದನ್ನ ಟಿಕೆಟ್ನ ನಾವು ಟ್ರ್ಯಾಕ್ ಮಾಡಬೇಕು. ಅಂದರೆ ವಿತಿನ್ SLA, ಒಂದು 5 days SLA ಅಂತ ಇರುತ್ತೆ ಒಂದು ಟಿಕೆಟ್ಗೆ. ಅದು ಅಂದರೆ ಲೈಫ್ ಸ್ಪ್ಯಾನು. ವಿತಿನ್ 5 days ನಾವು ಸಾಲ್ವ್ ಮಾಡಿ ಕೊಟ್ಬಿಡ್ಬೇಕು ಇಶ್ಯೂಸ್ನ. ಇಲ್ಲ ಅಂದರೆ ಅವರು ನೆಕ್ಸ್ಟ್ ಲೆವೆಲ್ಗೆ ಇಲ್ಲ ಮ್ಯಾನೇಜ್ಮೆಂಟ್ ಲೆವೆಲ್ವರೆಗೂ ಎಸ್ಕಲೇಟ್ ಮಾಡೋದು ಚಾನ್ಸಸ್ ಇರುತ್ತೆ. ಸೊ ಈ ಹೆಲ್ಪ್ ಡೆಸ್ಕ್ ಅಂದರೆ ಈಗ ಕಂಪ್ಯೂಟರಲ್ಲಿ ಇಶ್ಯೂ ಆದರೆ ಕಂಪ್ಯೂಟರೇ ಓಪನ್ ಮಾಡೋಕ್ಕಾಗಿಲ್ಲ ಅಂದರೆ ಏನು ಜಾಬು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ವಿತಿನ್ SLA ಒಳಗೆ ನಾವು ಅವ್ರ ಇಶ್ಯೂನ ಅಡ್ರೆಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಆಮೇಲೆ ಯಾವುದೇ ಇಶ್ಯೂಸ್ ಬಂದ್ರೂ ಡಾಕ್ಯುಮೆಂಟ್ ಮೂಲಕ ಮಾಡಬೇಕು. ಯಾವ ಥರ ಇಶ್ಯೂಸ್ ಬಂತು, ನಾವು ಯಾವ ಥರ ಸೊಲ್ಯೂಷನ್ ಕೊಟ್ವಿ, ಅದು ಕಸ್ಟಮರ್ ಅವ್ರಿಗೆ ಇಶ್ಯೂ ರಿಸಾಲ್ವ್ ಆಯಿತಾ, ಇಲ್ಲ ಪಾರ್ಷಿಯಲಿ ಆಯಿತಾ, ಇಲ್ಲ ಇವಾಗ ವರ್ಕ್ ಆಗ್ತಾಯಿತ್ತೋ, ಪರ್ಮನೆಂಟಾಗಿ ಅವ್ರ ಇಶ್ಯೂ ಫಿಕ್ಸ್ ಆಗಿದೆ ಅಂತ ಎಲ್ಲನೂ ನಾವು ಡಾಕ್ಯುಮೆಂಟ್ ಮಾಡಿ ಇಡಬೇಕು. ಮತ್ತು ಕಸ್ಟಮರ್ದು ಪ್ರಾಬ್ಲಮ್ನ ತರೋಲಿ ಫಸ್ಟು ಕೇಳಿಸ್ಕೋಬೇಕು. ಅವ್ರ ಇಶ್ಯೂಸ್ ಏನು ಅಂತ ಫಸ್ಟ್ ಕೇಳಿಸ್ಕೊಂಡು ಅದ್ರ ನಂತರ ನಾವು ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತವ್ರೆ. ಮತ್ತು ಇಲ್ಲಿ ನಮಗೇನಾದ್ರು ಗೊತ್ತಾಗಲಿಲ್ಲ ಅಂದರೆ ನೆಕ್ಸ್ಟ್ ಲೆವೆಲ್ಗೆ ಡಿಲೇ ಮಾಡಬಾರ್ದು. ಅಂದರೆ ಒಂದೊಂದು ಕ್ರಿಟಿಕಲ್ ಇಶ್ಯೂ ಇರುತ್ತೆ, ಒಂದೊಂದು ಲ್ಯಾಪ್ಟಾಪೇ ಓಪನ್ ಆಗ್ತಿರಲ್ಲ, ಅದನ್ನೆಲ್ಲ ನಾವು ನೆಕ್ಸ್ಟ್ ಲೆವೆಲ್ಗೆ ಎಸ್ಕಲೇಟ್ ಮಾಡಿಬಿಡ್ಬೇಕು ಅಂತ ಹೇಳ್ತವ್ರೆ. ಮತ್ತು ಕಸ್ಟಮರ್ ಕಡೆಯಿಂದ ಅದು ಫೀಡ್ಬ್ಯಾಕ್ನ ತೊಗೋಬೇಕು. ಯಾವ್ಯಾವ ಥರ ಇದೆ ಪ್ರಾಡಕ್ಟ್ಸು, ಮತ್ತು ಯಾವ್ಯಾವ ಥರ ಇದೆ ನಮ್ಮದು ಆ್ಯಪು ಮತ್ತು ಸೈಟ್ ಎಲ್ಲ ಅಂತ ಫೀಡ್ಬ್ಯಾಕ್ ತೊಗೊಂಡು ನಮ್ಮದು ಇಂಟರ್ನಲ್ ಟೀಮ್ ಅವ್ರಿಗೆ ಮೂವ್ಮೆಂಟ್ ಮಾಡಬೇಕು. ಅಂದರೆ ಅವ್ರಿಗೆ ಈ ಥರ ಬರ್ತಿದೆ ನಮಗೆ ಫೀಡ್ಬ್ಯಾಕು ಅಂತ ಅಂದರೆ ಅವರು ನೆಕ್ಸ್ಟ್ ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೋತಾರೆ. ಸೊ ಅದೆಲ್ಲ ನಾವು ಇಂಟರ್ನಲ್ ಟೀಮ್ಗೆ ಪಾಸ್ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ರೊಟೇಷ್ನಲ್ ಶಿಫ್ಟ್ ಇರುತ್ತೆ. ಮತ್ತು ಸ್ವಲ್ಪ ಗುಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕಂಪ್ಯೂಟರ್ ಸಿಸ್ಟಮ್, ಮೊಬೈಲ್ ಡಿವೈಸ್. ಅಂದರೆ ಮೊಬೈಲ್ ಹೆಂಗೆ ವರ್ಕ್ ಆಗುತ್ತೆ, ಇವಾಗ ಯಾರಿಗೆ ಗೊತ್ತಿಲ್ಲ ಹೇಳಿ ಮೊಬೈಲ್ ಡಿವೈಸ್ ಯೂಸ್ ಮಾಡೋದು. ಸೊ ಅದ್ರ ಬಗ್ಗೆ ಸ್ವಲ್ಪ ಐಡಿಯಾ ಇರಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ವಾಟ್ ವಿಲ್ ಯು ಬ್ರಿಂಗ್ ಟು ದ ಟೀಮ್, ಅಂದರೆ ಏನು ಸ್ಕಿಲ್ಸ್ ಇರಬೇಕು, ನಮ್ಮದು ಕ್ವಾಲಿಫಿಕೇಷನ್ ಏನು ಅಂತಂದರೆ 0 to 0.6 months ಇನ್ IT ಸಪೋರ್ಟ್. ಅಂದರೆ 0 ಅಂದರೆ ಫ್ರೆಷರ್ಸ್ ಆಗಿರೋ ಹೈಯರ್ ಮಾಡ್ತಾರೆ. ಇನ್ನು ಗ್ರ್ಯಾಜುಯೇಷನ್ ಕಂಪ್ಲೀಟ್ ಆಗಿರಬೇಕು. ನಾವು ಟೀಮ್ ಲೀಡರ್ಗೆ ರಿಪೋರ್ಟ್ ಮಾಡ್ತೀವಿ. ಇವರು ಒಳ್ಳೆ ಪ್ಯಾಕೇಜ್ನೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇವರು ಏನಂತ ಹೇಳಿದ್ದಾರೆ, ವಿ ಆಫರ್ ಕಾಂಪಿಟೇಟಿವ್ ಕಾಂಪನ್ಸೇಷನ್ ಪ್ಯಾಕೇಜ್ ವೇರ್ ಅವರ್ ಎಂಪ್ಲಾಯೀಸ್ ಆರ್ ರಿವಾರ್ಡೆಡ್ ಬೇಸ್ಡ್ ಆನ್ ದ ಪರ್ಫಾರ್ಮೆನ್ಸ್ ಆ್ಯಂಡ್ ರೆಕಗ್ನೈಸ್ ಫಾರ್ ದ ವ್ಯಾಲ್ಯೂ ದೇ ಬ್ರಿಂಗ್ ಇನ್ ಟು ಅವರ್ ಸರ್ವಿಸ್. ಅಂತಂದರೆ ಅವ್ರದ್ದು ಏನಾದ್ರು ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಇದ್ದರೆ ಅವ್ರಿಗೆ ಬೋನಸ್ಸು ಮತ್ತು ಇನ್ಸೆಂಟಿವ್ಸು ಎಲ್ಲ ಕೊಡ್ತೀವಿ, ಮತ್ತು ಒಳ್ಳೆ ಸ್ಯಾಲ್ರಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಯಾವುದ್ಯಾವುದು, ಆಮೇಲೆ ಅವರ್ ಎಂಪ್ಲಾಯಿ ಎಂಜಾಯ್ ವೆರೈಟಿ ಆಫ್ ಬೆನಿಫಿಟ್ಸು. ಮೆಡಿಕಲ್ ಇನ್ಶೂರೆನ್ಸ್ ಆಗುತ್ತಂತೆ, ಮತ್ತು ಟರ್ಮ್ ಪಾಲಿಸಿ, ಆಕ್ಸಿಡೆಂಟ್ ಕವರೇಜು, ಮತ್ತು ಫ್ಲೆಕ್ಸಿಬಲ್ ಲೀವ್ ಪಾಲಿಸಿ ಆ್ಯಂಡ್ ವರ್ಕ್ ಲೈಫ್ ಬ್ಯಾಲೆನ್ಸ್ ಇದೆಲ್ಲ ಇದೆ ಅಂತೆ ಕಂಪ್ನೀಲಿ. ಇವಾಗ ಈ ಜಾಬ್ಗೆ ಅಪ್ಲೈ ಮಾಡೋಣ ಬನ್ನಿ. ಈಗ ಹಿಂಗೆ ಅಪ್ಲೈ ಮಾಡೋದು ಎಲ್ಲ ತೋರಿಸಿದ್ದೀನಿ. ಕೊಟ್ಟಿರೋ ಲಿಂಕ್ನ ಓಪನ್ ಮಾಡಿದ್ರೆ ನಮ್ಗೆ ಈ ಥರ ಕರ್ಕೊಂಡೋಗುತ್ತೆ L1 ಸರ್ವಿಸ್ ಡೆಸ್ಕ್ ಫ್ರೆಷರ್ಸ್ಗೆ. ಇದು ಲೊಕೇಶನ್ ಬಂದ್ಬಿಟ್ಟು ಬ್ಯಾಂಗ್ಳೂರು. ಸೊ ಇದು ಅಪ್ಲೈ ನಾವು ಕೊಡೋಣ. ಫಸ್ಟು ಈಗ ಹೆಂಗೆ ಅಪ್ಲೈ ಮಾಡೋದು ನೋಡೋಣ. ಅಪ್ಲೈ ನಾವು ಕೊಟ್ಟಾದ್ಮೇಲೆ ಈ ಥರ ಕೇಳುತ್ತೆ, ಝೋನ್ಸ್ ಪ್ರೈವಸಿ ಅಗ್ರಿಮೆಂಟು L1 ಸರ್ವಿಸ್ ಡೆಸ್ಕು ಫ್ರೆಷರ್ಸ್ ಅಂತ. ಸೊ 5 pages ಇದೆ. ಅದು ನಾವು 5 pagesನ ಫಿಲ್ ಮಾಡ್ಕೋಬೇಕು. ಸೊ ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗಿ ಅಕ್ಸೆಪ್ಟ್, ಅದೊಂದು ಕಂಪ್ನಿದು ಪ್ರೈವಸಿ ಮತ್ತು ಪಾಲಿಸಿ ಇರುತ್ತೆ, ಅದು ಅಕ್ಸೆಪ್ಟ್ ರೀಡ್ ಮಾಡಿಬಿಟ್ಟು ಅಕ್ಸೆಪ್ಟ್ ಕೊಡಿ. ಸೊ ಓದಿದ್ದೀನಿ ನಾನು, ಇದು ಅಕ್ಸೆಪ್ಟ್ ಕೊಡ್ತೀನಿ. ನೆಕ್ಸ್ಟು ಇದು ಸೆಕೆಂಡ್ ಪೇಜಲ್ಲಿ ಫಸ್ಟ್ ನೇಮು ನಮ್ಮದು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ ಕೊಟ್ಬಿಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ನಮ್ಮದು ಇಮೇಲ್ ಅಡ್ರೆಸ್ ಕೊಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಿ. ನೆಕ್ಸ್ಟು ನಮ್ಮದು ಇಲ್ಲಿ ರೆಸ್ಯೂಮೇನ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಿದ್ದಾರೆ. ನಮ್ಮದು ರೆಸ್ಯೂಮೇನ ಇಲ್ಲಿ ಇದ್ರ ಮೇಲೆ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಈಗ ಕ್ಲಿಕ್ ಮಾಡಿದ್ರೆ ನಮ್ಮದು ಎಲ್ಲಿದೆ ಮೀಡಿಯಾ ಪಿಕ್ಕರಲ್ಲಿ ನಾವು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕು. ರೆಸ್ಯೂಮೆ ಅಪ್ಲೋಡ್ ಮಾಡಾದಮೇಲೆ ಇಲ್ಲಿ ಡೀಟೇಲ್ಸ್ ಕೇಳ್ತಿದ್ದಾರೆ ಕೆಳಗಡೆ. ಇಲ್ಲಿ ನಮ್ಮದು ಫಸ್ಟ್ ನೇಮು ಮತ್ತು ಲಾಸ್ಟ್ ನೇಮು, ಸ್ಟ್ರೀಟ್ ಅಡ್ರೆಸ್ ಯಾವುದು, ನಮ್ಮದು ಸಿಟಿ ಮತ್ತು ಕಂಟ್ರಿ, ಸ್ಟೇಟ್ ಯಾವುದು ಅಂತ ಹಾಕಬೇಕು, ಮತ್ತು ನಮ್ಮದು ಪೋಸ್ಟಲ್ ಕೋಡ್ ಅಂದರೆ ಪಿನ್ ಕೋಡ್ ಹಾಕಬೇಕು, ಮತ್ತು ಇಮೇಲ್ ಅಡ್ರೆಸ್ಸು,
ಮತ್ತು ಮೊಬೈಲ್ ನಂಬರು ಮ್ಯಾಂಡೇಟರಿ. ಮತ್ತು ವರ್ಕ್ ಫೋನ್ ಏನು ಮ್ಯಾಂಡೇಟರಿ ಇಲ್ಲ, ಬಟ್ ಮೊಬೈಲ್ ನಂಬರು ಮ್ಯಾಂಡೇಟರಿ. ಇದೆಲ್ಲ ಫಿಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಮ್ಮದು ಏನಾದ್ರು ವರ್ಕ್ ಹಿಸ್ಟ್ರಿ ಅಂದರೆ ಬಿಫೋರ್ ಏನಾದ್ರು ವರ್ಕ್ ಮಾಡ್ತಿದ್ರೆ ಅದನ್ನ ಫಿಲ್ ಮಾಡ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡ್ಕೊಳ್ಳಿ ಇದನ್ನ. ಸೊ ನೀವೇನಾದರೂ ಫ್ರೆಷರ್ಸ್ ಆಗಿದ್ರೆ ಡಿಲೀಟ್ ಮಾಡ್ಕೊಳ್ಳಿ, ಎಕ್ಸ್ಪೀರಿಯನ್ಸ್ ಆಗಿದ್ದರೆ ವರ್ಕ್ ಹಿಸ್ಟ್ರಿ ಹಾಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಮ್ಮದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಕೇಳ್ತಿದ್ದಾರೆ. ಇಲ್ಲಿ ನಮ್ಮದು ಎಜುಕೇಷನ್ನ ಆ್ಯಡ್ ಮಾಡ್ಕೋಬೇಕು. ನಾನು ರೆಸ್ಯೂಮೇಲಿ ಅಪ್ಡೇಟ್ ಮಾಡಿರೋದ್ರಿಂದ ಇದು ತೊಗೊಂಡಿದೆ. ನೀವೇನಾದ್ರು ಅಪ್ಡೇಟ್ ಮಾಡಿಲ್ಲ ಅಂದರೆ ಆ್ಯಡ್ ನ್ಯೂ ಹಿಸ್ಟ್ರಿ ಅಂತ ಹಾಕ್ಬಿಟ್ಟು ನಿಮ್ಮದು ಎಜುಕೇಷನ್ ಯಾವುದು ರೀಸೆಂಟು ಡಿಗ್ರಿನೋ ಇಲ್ಲ ಪಿ ಯುನೋ ಯಾವುದೋ ಅಂತ ಹಾಕ್ಬಿಟ್ಟು ಇದು ಮಾಡಬೇಕು, ಅಪ್ಡೇಟ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಈಗ ಸಬ್ಮಿಟ್ ಕೇಳ್ತಿದೆ, ಅಂದರೆ ಎಲ್ಲ ಇನ್ಫಾರ್ಮೇಷನ್ ಎಲ್ಲ ಫಿಲ್ ಆದಮೇಲೆ ಸಬ್ಮಿಟ್ ಕೊಡೋಣ. ಆವಾಗ ಮೇಲ್ ಬಂದಿರುತ್ತೆ ನಮಗೆ, ನಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಇದು ಓನ್ಲಿ ಫಾರ್ ಫ್ರೆಷರ್ಸ್ ಅಂತ ಇದೆ. ಸೊ ಎಲ್ರಿಗೂ ಮೇಲ್ ಬಂದಿರುತ್ತೆ, ಚೆಕ್ ಮಾಡ್ಕೊಳ್ಳಿ. ಈ ಥರ ಬರುತ್ತೆ ಅನಿಸುತ್ತೆ. ಒಂದು ನಿಮಿಷ ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಫಾರ್ ದಿಸ್ ರೋಲ್ ಅಂತ ಹಾಕಿದ್ದಾರೆ. ನಮ್ಮದು ಏನಾದ್ರು ಕ್ವಾಲಿಫಿಕೇಷನು ಮತ್ತು ಸ್ಕಿಲ್ಸು ಮ್ಯಾಚ್ ಆದರೆ ಅವ್ರ ಕಡೆಯಿಂದ ನಮಗೆ ಇನ್ಫಾರ್ಮೇಷನ್ ಅಂದರೆ ಕಾಲ್ಸ್ ಬರುತ್ತೆ. ಎಲ್ಲರೂ ಅಪ್ಲೈ ಮಾಡಿ. ನಾನು ಇದು ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಅಪ್ಲೈ ಮಾಡಿ. ಇದೊಂದು ಒಳ್ಳೆ ಆಪರ್ಚುನಿಟಿ. ಆ್ಯಕ್ಚುಲಿ ಇದು ಝೋನಸ್ ಅನ್ನೋದು ಬಿಗ್ MNC ಕಂಪ್ನಿ. ಸೊ ಇವಾಗ ಇನ್ನೊಂದು ಜಾಬು ಕ್ವಾಲಿಟೆಸ್ಟ್ ಅನ್ನೋ ಕಂಪ್ನಿ ಅವ್ರದ್ದು ಏನೇನು ರಿಕ್ವೈರ್ಮೆಂಟು ಮತ್ತು ಯಾವ ಜಾಬ್ ಕೈಯರ್ ಮಾಡ್ತಿದ್ದಾರೆ ಮತ್ತು ಏನೇನು ಕ್ವಾಲಿಫಿಕೇಷನ್ ಬೇಕು ಅಂತ ತಿಳ್ಕೊಂಬರೋಣ. ಇದು ಕ್ವಾಲಿಟೆಸ್ಟ್ ಅನ್ನೋ ಕಂಪ್ನಿಯವರು ಸರ್ವಿಸ್ ಡೆಸ್ಕು ಸೇಮ್ ರೋಲ್ ಹೈಯರ್ ಮಾಡ್ತಿದ್ದಾರೆ. ಬಟ್ ಇದು ಬ್ಯಾಂಗ್ಳೂರು ಲೊಕೇಶನ್ಗೆ ಹೋಗಿ ವರ್ಕ್ ಮಾಡಬೇಕು. ಸೊ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಜಾಬ್ಗೆ. ಇಂಟ್ರೆಸ್ಟ್ ಇರೋರಿಗಿಂತ ಎಲ್ಲರೂ ಅಪ್ಲೈ ಮಾಡಿ, ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಅಪ್ಲೈ ಮಾಡಿ ಎಲ್ರೂ. ಇದು ಯಾವ ಥರ ವರ್ಕ್ ಅಂದರೆ ಇದು ಬ್ಯಾಂಗ್ಳೂರು ಲೊಕೇಶನ್ಗೆ. ಇದು ಸ್ಯಾಲ್ರಿ ಎಷ್ಟು ಅಂದರೆ 6.5 LPA ಅಂದರೆ ಆಲ್ಮೋಸ್ಟ್ 50,000 55,000ವರೆಗೂ ನಮ್ಮ ಸ್ಯಾಲ್ರಿ ಬರುತ್ತೆ ಈ ಜಾಬಲ್ಲಿ. ಸೊ ಒಳ್ಳೆ ಒಳ್ಳೆ ಸ್ಯಾಲ್ರಿನೇ ಆಫರ್ ಮಾಡ್ತಿದ್ದಾರೆ. ಇದೊಂದು MNC ಕಂಪ್ನಿ. ಇವ್ರು ಯಾವುದು ವಿ ಆರ್ ಲುಕ್ಕಿಂಗ್ ಟು ಹೈಯರ್ ಎ ಡೆಸ್ಕ್ಟಾಪ್ ಸಪೋರ್ಟ್ ಅಂತೆ ಇಂಜಿನಿಯರ್. ಅಂದರೆ ಡೆಸ್ಕ್ಟಾಪ್ ಸಪೋರ್ಟ್ ಬಗ್ಗೆ ಗೊತ್ತಿರೋರು. ಏನು ಅಂದರೆ ಅಸಿಸ್ಟ್ ಅವರ್ ಎಂಪ್ಲಾಯಿ ವಿತ್ ಅ ಕಂಪ್ಯೂಟರ್ ಹಾರ್ಡ್ವೇರ್ ಆ್ಯಂಡ್ ಸಾಫ್ಟ್ವೇರ್ ಇಶ್ಯೂ. ಈಗ ಡೆಸ್ಕ್ಟಾಪ್ ಸಪೋರ್ಟ್ ಅವರು ಅದೇ ಕೆಲಸ ಮಾಡೋದು. ಆ್ಯಕ್ಚುಲಿ ಏನಾದರೂ ಇಶ್ಯೂಸ್ ಬಂದರೆ ನಮ್ಮ ಕಂಪ್ಯೂಟರಲ್ಲಿ ಅಕಸ್ಮಾತ್ ಲಾಗಿನ್ ಆಗ್ತಿರಲ್ಲ, ಅವಾಗ ಏನಾದ್ರು ಇಲ್ಲ ಹ್ಯಾಂಗ್ ಆಗಿಬಿಟ್ಟಿರುತ್ತೆ ನಮ್ಮದು ಕಂಪ್ಯೂಟರು. ಆವಾಗ ನಾವು ಯಾವುದೇ ಎಂಪ್ಲಾಯಿ ಆದ್ರೂ ಸರ್ವಿಸ್ ಡೆಸ್ಕ್ ಅವ್ರಿಗೆ ಕಾಲ್ ಮಾಡ್ತೀವಿ, ಈ ಥರ ಇಶ್ಯೂ ಆಗಿದೆ, ಏನು ಮಾಡಬೇಕು ಅಂತ. ಅವರು ಅಸಿಸ್ಟ್ ಮಾಡ್ತಾರೆ ನಮಗೆ. ಏನಾದ್ರು ಸಾಫ್ಟ್ವೇರ್ ಇಶ್ಯೂ ಇದೆಯಾ ಇಲ್ಲ ಹಾರ್ಡ್ವೇರ್ ಇಶ್ಯೂ ಆಯಿತಾ ಅಂತ ನೋಡ್ಬಿಟ್ಟು ಅದನ್ನ ಅಪ್ಡೇಟ್ ಮಾಡ್ತಾರೆ. ವರ್ಕ್ ಫ್ರಮ್ ಆಫೀಸ್ ಜಾಬು. ಇದು ಹಾರ್ಡ್ವೇರ್ ಇನ್ಸ್ಟಾಲೇಷನ್ ಮತ್ತು ಸಾಫ್ಟ್ವೇರ್ ಇನ್ಸ್ಟಾಲೇಷನು ಅಪ್ಡೇಟ್ಸ್ ಎಲ್ಲ ಇರುತ್ತಂತೆ. ಸೊ ಇದು ವರ್ಕ್ ಫ್ರಮ್ ಆಫೀಸು. IT ರಿಲೇಟೆಡ್ ಇಶ್ಯೂ ಅಂದರೆ ಇದು ಕಂಪ್ಲೀಟ್ ನಾನ್ ಟೆಕ್ನಿಕಲ್ ಅಲ್ಲ, ಟೆಕ್ನಿಕಲು. ಒಳ್ಳೆ ಸ್ಕೋಪ್ ಇದೆ ಇದಕ್ಕೆ. IT ಸರ್ವಿಸ್ ಅಂಡ್ ಲೀವೇಜ್ ಅವರ್ ಲೀಡಿಂಗ್ ಎಡ್ಜಿಂಗ್ ಟೆಕ್ನಾಲಜಿ ಅಂದರೆ ಇದು ಟೆಕ್ನಿಕಲ್ ಜಾಬ್ ಆಗಿರೋದ್ರಿಂದ ಒಳ್ಳೆ ಆಪರ್ಚುನಿಟಿ. ಅಂದರೆ ಜಾಬಿಗೆ ಜಾಯ್ನ್ ಆದರೆ ಒಳ್ಳೆ ಟೆಕ್ನಿಕಲ್ ಸ್ಕಿಲ್ಸ್ನ ಕಲ್ತ್ಕೋತೀವಿ ಅಂತ ಹೇಳ್ತಿದ್ದಾರೆ. ಮತ್ತು ಯಾವ ಥರ ಅವ್ರದ್ದು ಕಂಪ್ನಿ ಇದೆ ಅಂತ ಅಂದರೆ ಕೊಲಾಬ್ರೇಟಿವ್ ವರ್ಕ್ ಪ್ಲೇಸ್ ಅಂತೆ. ಎನ್ವಿರಾನ್ಮೆಂಟಲ್ ಚಾಲೆಂಜ್ ಅಂದರೆ ಎವ್ರಿ ಡೇ ನಮಗೆ ಒಂಥರ ಚಾಲೆಂಜಿಂಗ್ ಇರುತ್ತಂತೆ ಮತ್ತು ಇನ್ಸ್ಪೈರಿಂಗ್ ಆಗಿರುತ್ತಂತೆ. ಡೈಲಿ ಕಲಿಯೋದೊಂದು ಇದ್ದೇ ಇರುತ್ತೆ ಲೈಫಲ್ಲಿ. ಅದೇ ಥರ ಈ ಕಂಪ್ನಿಲೂ ಡೈಲಿ ಚಾಲೆಂಜಿಂಗ್ ಮತ್ತು ಎಕ್ಸ್ಪೀರಿಯೆನ್ಸ್ ಮತ್ತು ಇನ್ಸ್ಪೈರ್ಡ್ ಆಗಿರುತ್ತಾರಂತೆ. ಆ ಥರ ವರ್ಕ್ ಎನ್ವಿರಾನ್ಮೆಂಟ್ ಇದೆ ಅಂತ ಇವ್ರ ಕಂಪ್ನಿಲಿ. ಮತ್ತು ದೇರ್ ಇಸ್ ನೋ ಲಿಮಿಟ್ ಟು ವಾಟ್ ಯು ಕ್ಯಾನ್ ಅಕಂಪ್ಲಿಷ್ ಹಿಯರ್. ಅಂದರೆ ಈಗ ಒಂದೇ ಜಾಬ್ನ ಮಾಡಬೇಕು ಅಂತ ಇಲ್ಲ, ಅಂದರೆ ಒಂದೇ ತಿಳ್ಕೊಬೇಕಾಗಿಲ್ಲ. ಸೊ ವೆರೈಟಿ ಆಫ್ ಟೆಕ್ನಿಕಲ್ ಸ್ಕಿಲ್ಸ್ನ ನೀವು ಕಲಿಬೋದು ಇಲ್ಲಿ ಅಂತ ಹೇಳ್ತಿದ್ದಾರೆ. ಅಂದರೆ ಕೀ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಸ್ವಲ್ಪ ಲಿಸ್ಟ್ ಮಾಡಿದ್ದಾರೆ. ಸೆಂಟ್ರಲ್ ಕಮ್ಯುನಿಕೇಷನ್ ಪಾಯಿಂಟ್ ಫಾರ್ ಡಿಸೈನ್ ಮೇಂಟೆನೆನ್ಸ್ ಆ್ಯಂಡ್ ಕಮ್ಯುನಿಕೇಟ್ ದ ಸರ್ವಿಸ್ ಸಪೋರ್ಟ್ ಪ್ಲ್ಯಾನ್ ಇನ್ IT ಟೀಮ್. ಅಂದರೆ ಈಗ ಒಂದು ಟೀಮ್ IT ಟೀಮ್ ಸಪೋರ್ಟ್ ಟೀಮ್ ಇರುತ್ತಲ್ಲ, ಸೊ ಅವ್ರ ಜೊತೆ ಡಿಸೈನು ಮತ್ತು ಅವ್ರದ್ದೆಲ್ಲ ನಾವು ಹೆಂಗೆ ಮಾಡಬೇಕು ಅಂತ ಡಿಸ್ಕಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಮತ್ತು ನಾವು ಯಾವ ಥರ ಏನಾದರೂ ಇಶ್ಯೂಸ್ ಬಂದರೆ ನಾವು ಅವ್ರಿಗೆ ಅಪ್ಡೇಟ್ ಮಾಡಬೇಕು. ಅಂದರೆ ಯಾವುದು ಪ್ರಿಯಾರಿಟಿ ಇಶ್ಯೂ ಇದೆ ನೋಡಿಬಿಟ್ಟು ನಾವು ಅವ್ರಿಗೆ ಅಪ್ಡೇಟ್ ಕೊಡ್ತಾ ಇರಬೇಕು ಅಂತ ಹೇಳ್ತಿದ್ದಾರೆ. ಕಮ್ಯುನಿಕೇಟ್ ದ ಬಿಸ್ನೆಸ್ ಇಂಪ್ಯಾಕ್ಟ್ ಆಫ್ ಮೇಜರ್ ಇನ್ಸಿಡೆಂಟ್ ಆ್ಯಂಡ್ ಪ್ರಿಯಾರಿಟೈಸ್ ಬೇಸ್ಡ್ ಆನ್ ದ ಬಿಸ್ನೆಸ್ ಇಂಪ್ಯಾಕ್ಟ್ ಟು ದ ಕ್ಲೈಂಟ್. ಅಂದರೆ ಫಸ್ಟ್ ಯಾವುದು ಅಂದರೆ ಒಂದೊಂದು P3 ಟಿಕೆಟಲ್ಲಿ P3 P1 P2 ಅಂತ ಬರುತ್ತೆ. ಅಂದರೆ ಪ್ರಿಯಾರಿಟಿ 1 ಪ್ರಿಯಾರಿಟಿ 2 ಅಂತ. ಸೊ ಈ ಎರಡು ಪ್ರಿಯಾರಿಟಿಗಳನ್ನ ಬೇಗ ಸಾಲ್ವ್ ಮಾಡಿಕೊಡ್ಬೇಕು.
P3ನ ಬೇಕಾದರೆ ಸೇಮ್ ಟೈಮಲ್ಲಿ ಬಂದಿರೆ ಓಕೆ, ಒನ್ ಡೇ ಬಿಟ್ಕೊಂಡು ಮಾಡಿದ್ರು ಅದು ಅಷ್ಟು ಇಂಪ್ಯಾಕ್ಟ್ ಇರಲ್ಲ ಬಿಸ್ನೆಸ್ಗೆ. ಬಟ್ P1 P2ನ ಬೇಗ ಸಾಲ್ವ್ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಏನೋ ಸಾಫ್ಟ್ವೇರಲ್ಲಿ ಏನಾದ್ರು ಇಶ್ಯೂಸ್ ಬಂದರೆ ಅದನ್ನ ವೆಂಡರ್ಗೆ ಎಸ್ಕಲೇಟ್ ಮಾಡಬೇಕು. ಮತ್ತು ಡೆಸ್ಕ್ಟಾಪ್ ಸಪೋರ್ಟ್, ಎಕ್ಸ್ಟೆನ್ಸಿವ್ ನಾಲೆಡ್ಜ್ ಆಫ್ ಹೋಮ್ ಆ್ಯಂಡ್ ಆಫೀಸ್ ಸಿಸ್ಟಮ್, ಅಂದರೆ ಸಿಸ್ಟಮ್ ಮೇಲೆ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಯಾವುದಾವ ಥರ ನಮಗೆ ಒಳ್ಳೆ ಎಬಿಲಿಟಿ ಟು ಟ್ರಾವೆಲ್ ಆ್ಯಂಡ್ ವರ್ಕ್ ಆಫ್ಟರ್ ಅವರ್ಸ್ ವೆನ್ ನೆಸಸರಿ ಅಂತ ಹೇಳ್ತಿದ್ದಾರೆ. ಎಕ್ಸಲೆಂಟ್ ಇಂಟರ್ಪರ್ಸನಲ್ ಸ್ಕಿಲ್ಸ್ ಇರಬೇಕಂತೆ. ಗುಡ್ ರಿಟರ್ನ್ ಆ್ಯಂಡ್ ವರ್ಬಲ್ ಕಮ್ಯುನಿಕೇಷನ್ ಸ್ಕಿಲ್ಸು. ಮತ್ತು ರೆಸ್ಪಾಂಡಿಂಗ್ ಟು ಕ್ಲೈಂಟ್ ಸಪೋರ್ಟ್ ರಿಕ್ವೆಸ್ಟ್, ಅಂದರೆ ಕ್ಲೈಂಟ್ ಏನಾರ ರಿಕ್ವೆಸ್ಟ್ ಮಾಡಿದರೆ ನಾವು ಅದಕ್ಕೆ ಕರೆಕ್ಟಾಗಿ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಕಾಂಟ್ಯಾಕ್ಟಿಂಗ್ ಕ್ಲೈಂಟ್ ಟು ಫೈಂಡ್ ಔಟ್ ನೇಚರ್ ಆಫ್ ದ ಪ್ರಾಬ್ಲಮ್, ಅಂದರೆ ಈಗ ಒಂದು ಟಿಕೆಟ್ ಸುಮ್ಮನೆ ರೈಸ್ ಮಾಡಿ ಬಿಟ್ಬಿಟ್ಟಿದ್ದಾರೆ, ಅವ್ರು ಕರೆಕ್ಟಾಗಿ ಏನು ಮೆನ್ಷನ್ ಮಾಡಿಲ್ಲ ಅಂತ ಕ್ಲೋಸ್ ಮಾಡೋಂಗಿಲ್ಲ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಮೇಲ್ ಮುಖಾಂತರ ಅಥವಾ ಟೀಮ್ಸ್ ಅಲ್ಲಿ ಏನು ಇಶ್ಯೂಸ್ ಇದೆ ಅಂತ ತಿಳ್ಕೊಂಡು ಅವ್ರಿಗೆ ಕರೆಕ್ಟಾಗಿ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇನ್ನೇನು ಟ್ರಬಲ್ ಶೂಟಿಂಗ್ ನೆಟ್ವರ್ಕಿಂಗ್ ಆ್ಯಂಡ್ ಕನೆಕ್ಷನ್ ಇಶ್ಯೂ, ಅಂದರೆ ನೆಟ್ವರ್ಕ್ ಇಶ್ಯೂ ಏನಾರ ಕನೆಕ್ಷನ್ ಇಶ್ಯೂ ಇದ್ದರೆ ಟ್ರಬಲ್ ಶೂಟ್ ಮಾಡಿಕೊಡ್ಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಇದಕ್ಕೆ ಬ್ಯಾಚುಲರ್ ಡಿಗ್ರಿ ಕಂಪಲ್ಸರಿ ಇದೆ ಇದು. ಮತ್ತು ಗುಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು. ಮತ್ತು ವಿಂಡೋಸ್, ಅಂದರೆ ಆಪರೇಟಿಂಗ್ ಸಿಸ್ಟಮ್ ವಿಂಡೋಸ್ ಅಲ್ವಾ, ಆಲ್ಮೋಸ್ಟ್ ಇವಾಗ ವಿಂಡೋಸ್ ಇದೆ ಮತ್ತು ಲಿನಿಕ್ಸ್ ಇದೆ. ಇವಾಗ ಗೊತ್ತಿರೋರು ಆಲ್ಮೋಸ್ಟ್ ವಿಂಡೋಸ್ನೇ ಯೂಸ್ ಮಾಡ್ತಿದ್ದಾರೆ ಸ್ಟಿಲ್. ಅದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕು. ಮತ್ತು 0 to 3 year ಆಫ್ ಎಕ್ಸ್ಪೀರಿಯೆನ್ಸ್ ಇದ್ದರೆ ಅಲೋ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಜಾಯ್ನಿಂಗ್ ಟೈಮು ಮತ್ತು ನೋಟಿಸ್ ಪೀರಿಯಡ್ ಎಲ್ಲ ವಿತಿನ್ 1 monthಲ್ಲೇ ಜಾಯ್ನ್ ಆಗಬೇಕು ಅಂತ ಇಮಿಡಿಯೇಟ್ ಜಾಯ್ನರ್ನ ನೋಡ್ತಾ ಇದ್ದಾರಂತೆ. ಮತ್ತು ಇದು ರೊಟೇಷನಲ್ ಶಿಫ್ಟು, ಇದು ವರ್ಕ್ ಫ್ರಮ್ ಆಫೀಸ್ ರೋಲ್ ಅಂತ ಹೇಳೋರೆ. ಇವಾಗ ಇದಕ್ಕೆ ಅಪ್ಲೈ ಮಾಡೋಣ, ಹೆಂಗೆ ಅಪ್ಲೈ ಮಾಡೋದು ಅಂತ ತಿಳಿಸಿದ್ದೀನಿ ವಿಡಿಯೋದಲ್ಲಿ, ನೋಡಿ ಹೆಂಗೆ ಅಪ್ಲೈ ಮಾಡೋದು ಮತ್ತು ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ ಅಂತ ಅಪ್ಲೈ ಮಾಡೋಣ ಇವಾಗ ಈ ಜಾಬ್ಗೆ. ಕೊಟ್ಟಿರೋ 2ನೇ ಲಿಂಕ್ ಓಪನ್ ಮಾಡಿದ್ರೆ ಈ ಪೇಜಿಗೆ ಕರ್ಕೊಂಡೋಗುತ್ತೆ, ಕ್ವಾಲಿ ಟೆಸ್ಟ್ ಅಂತ. ಸೊ ಇಲ್ಲಿ ಅಪ್ಲೈ ನಾವು ಕೊಡೋಣ, ಇಲ್ಲಿ ಕೆಳಗಡೆ ಹೋಗ್ಬಿಟ್ಟು ಅಪ್ಲೈ ನಾವು ಕೊಟ್ಬಿಟ್ಟು, ಸೊ ಅಪ್ಲೈ ನಾವು ಕೊಟ್ಟಾಗ ನಮಗೆ ಈ ಪೇಜಿಗೆ ಕರ್ಕೊಂಡೋಗಿದೆ. ನಮ್ಮನ್ನ ಈ ಪೇಜಿಗೆ ಕರ್ಕೊಂಡೋಗುತ್ತೆ. ನಾವೇನಾದ್ರು ಫಸ್ಟ್ ಟೈಮ್ ಯೂಸರ್ ಆಗಿದೆ ಕ್ರಿಯೇಟ್ ಅಕೌಂಟ್ ಕೊಡಬೇಕು. ಆಲ್ರೆಡಿ ನಮ್ಮ ಅಕೌಂಟ್ ಈ ಕಂಪ್ನಿ ವೆಬ್ಸೈಟಲ್ಲಿ ಇತ್ತು ಅಂದರೆ ಸೈನ್ ಇನ್ ಕೊಡಿ. ಸೊ ನಾನು ಫಸ್ಟ್ ಟೈಮ್ ಲಾಗಿನ್ ಆಗ್ತಾ ಇರೋದು, ನಾನು ಕ್ರಿಯೇಟ್ ಅಕೌಂಟ್ ಕೊಡ್ತೀನಿ. ಕ್ರಿಯೇಟ್ ಅಕೌಂಟ್ ಕೊಟ್ಟಾಗ ಇಲ್ಲಿ ನಮ್ಮದು ಇಮೇಲ್ ಅಡ್ರೆಸ್ಸು ಮತ್ತು ಇಮೇಲ್ ಅಡ್ರೆಸ್ ಕನ್ಫರ್ಮೇಷನ್ ಕೇಳುತ್ತೆ, ಮತ್ತು ಪಾಸ್ವರ್ಡ್ನ ಚೂಸ್ ಮಾಡೋಕ್ಕೆ ಕೇಳುತ್ತೆ. ಮತ್ತು ನಮ್ಮದು ಫಸ್ಟ್ ನೇಮು ಲಾಸ್ಟ್ ನೇಮು ಕಂಟ್ರಿ ಕೋಡು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕನ್ಫರ್ಮ್ ಐ ಆಮ್ ನಾಟ್ ರೋಬೋಟ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಲಾಸ್ಟಲ್ಲಿ ಟರ್ಮ್ ಆಫ್ ಯೂಸ್ ಅಂತ ಇದೆ, ಅದು ಕ್ಲಿಕ್ ಮಾಡಿಬಿಟ್ಟು ನಾವು ಅಕ್ಸೆಪ್ಟ್ ಮಾಡ್ಕೋಬೇಕು. ನೋಡಿ ಈ ಥರ ಕ್ಲಿಕ್ ಮಾಡ್ಕೊಳುತ್ತೆ. ಯಾಕೆಂದರೆ ಅವಾಗ ನಾವು ಕಂಟ್ರಿ ಅಪ್ಡೇಟ್ ಮಾಡಿರಲಿಲ್ಲ. ಕಂಟ್ರಿ ಅಪ್ಡೇಟ್ ಮಾಡಾದ್ಮೇಲೆ ಅದು ಅಕ್ಸೆಪ್ಟ್ ಮಾಡ್ಕೊತು. ಈಗ ಇನ್ಫಾರ್ಮೇಷನೆಲ್ಲ ಇದು ಮಾಡಿಬಿಟ್ಟು ಕ್ರಿಯೇಟ್ ಅಕೌಂಟ್ ಕೊಡೋಣ. ಕ್ರಿಯೇಟ್ ಅಕೌಂಟ್ ಕೊಟ್ಟಾದ್ಮೇಲೆ ಈ ಥರ ಬಂತು ಇಲ್ಲಿ ಸರ್ವಿಸ್ ಡೆಸ್ಕ್ ಅಂತ. ಸೊ ನಾವಿಲ್ಲಿ ಅಪ್ಲೈ ಮಾಡಬೇಕು ಇವಾಗ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಮ್ಮದು ಇಲ್ಲಿ ರೆಸ್ಯೂಮೆನ ಅಪ್ಲೋಡ್ ಮಾಡೋಕ್ಕೆ ಹೇಳ್ತಿದ್ದಾರೆ. ಅದು ರೆಡ್ ಮಾರ್ಕಲ್ಲಿ ಇರೋದೆಲ್ಲ ಮ್ಯಾಂಡೇಟರಿ, ಆ ಇನ್ಫಾರ್ಮೇಷನ್ ಫಿಲ್ ಮಾಡಲೇಬೇಕು. ಸೊ ರೆಡ್ ಮಾರ್ಕಲ್ಲಿ ಯಾವುದಿಲ್ಲ ನಾವು ಅದನ್ನ ಸ್ಕಿಪ್ ಮಾಡ್ಕೋಬೋದು ನಮ್ಮ ಹತ್ರ ಇಲ್ಲ ಅಂದರೆ. ಸೊ ಇವಾಗ ನಾವು ರೆಸ್ಯೂಮೆನ ಅಪ್ಲೋಡ್ ಮಾಡೋಣ. ಈಗ ರೆಸ್ಯೂಮೆ ಅಪ್ಲೋಡ್ ಮಾಡಿದ್ಮೇಲೆ ಪರ್ಸ್ನಲ್ ಇನ್ಫಾರ್ಮೇಷನ್ ಕೊಡೋಣ. ಅಪ್ಲೋಡ್ ಮಾಡಿದ್ಮೇಲೆ ನಮ್ಮದು ಫಸ್ಟ್ ನೇಮು ಲಾಸ್ಟ್ ನೇಮು ನಮ್ಮದು ಮೊಬೈಲ್ ನಂಬರು ಮತ್ತು ನಮ್ಮದು ಯಾವುದು ಕ್ಯಾಂಡಿಡೇಟ್ ಟೈಪ್ ಅಂತ ಕೇಳ್ತಿದ್ದಾರೆ. ಸೊ ಏನು ಮತ್ತು ಯಾವ ಸ್ಟೇಟು, ಇಮೇಲ್ ಅಡ್ರೆಸ್ ಎಲ್ಲ ಅಪ್ಡೇಟ್ ಮಾಡಬೇಕು. ಮತ್ತು ನಮಗೇನಾರು ಪ್ರೀವಿಯಸ್ ಇಯರು ನಮಗೇನಾದ್ರು ಎಂಪ್ಲಾಯ್ಮೆಂಟ್ ಇತ್ತು ಅಂದರೆ ಅದನ್ನ ಅಪ್ಡೇಟ್ ಮಾಡಬೇಕು. ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ನಮ್ಮದು ಎಜುಕೇಷನ್ ಯಾವುದು ರೀಸೆಂಟ್ ಎಜುಕೇಷನ್ ಅಂತ ಕೇಳಿದ್ದಾರೆ. ಸೊ ಅದನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ನಮ್ಮದು ಯಾವುದು ಯೂನಿವರ್ಸಿಟಿ, ನಮ್ಮದು ಮೇಜರ್ ಏನು, ಯಾವ ಡಿಗ್ರಿ ಅಂತ ಎಲ್ಲ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ನಮ್ದು ಏನಾದ್ರು ಸರ್ಟಿಫಿಕೇಷನ್ ಮಾಡ್ಕೊಂಡಿದ್ರೆ ಸರ್ಟಿಫಿಕೇಷನ್ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಾಂದರೆ ಅದನ್ನ ಸ್ಕಿಪ್ ಮಾಡ್ಕೋಬೋದು. ಇಲ್ಲಿ ಲ್ಯಾಂಗ್ವೇಜ್ ಏನು ಮ್ಯಾಂಡೇಟರಿ ಇಲ್ಲ, ಅದು ಸ್ಕಿಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಹೌ ಡಿಡ್ ಯು ಹಿಯರ್ ಅಬೌಟ್ ದಿಸ್ ಜಾಬ್ ಅಂತ ಕೇಳಿದ್ದಾರೆ. ಸೊ ನಾವು ಯಾವುದು ಲಿಂಕ್ಡ್ಇನ್ ಅಥವಾ ನಿಮಗೆ ಸೋಷಿಯಲ್ ಮೀಡಿಯಾ ಅಂತ ಹಾಕ್ಕೊಳ್ಳಿ. ನಾನು ಲಿಂಕ್ಡ್ಇನ್ ಅಂತಲೇ ಹಾಕ್ಕೊಡ್ತೀನಿ. ಎಲ್ಲ ಇನ್ಫಾರ್ಮೇಷನು ಆದಮೇಲೆ ಅಪ್ಲೈ ಕೊಡಿ. ಈಗ ಅಪ್ಲೈ ತಗೊಳುತ್ತೆ. ಆಮೇಲೆ ನಮ್ಮ ಮೇಲ್ಗೂ ಮೆಸೇಜ್ ಬಂದಿರುತ್ತೆ ಹಿಂಗೆ ಅಪ್ಲೈ ಆಗಿದೆ. ಅವ್ರ ರಿಕ್ವೈರ್ಮೆಂಟ್ ಜೊತೆ ನಮ್ಮದು ಸ್ಕಿಲ್ಸ್ ಮ್ಯಾಚ್ ಆದರೆ ಅಷ್ಟೇ ಅವ್ರ ಕಡೆಯಿಂದ ನಮಗೆ ಕಮ್ಯುನಿಕೇಷನ್ ಬರುತ್ತೆ. ಏಕೆಂದರೆ ನಾವು ಒಬ್ಬರೇ ಅಲ್ಲ, ನಾವು ಅಪ್ಲೈ ಮಾಡ್ತಾ ಇರೋದು ಒಂದು ಜಾಬ್ ಆಪರ್ಚುನಿಟಿ ಬಿಟ್ಟರೆ
ಮಿನಿಮಮ್ ಅಂದ್ರೂ ಒಂದು 10,000 20,000 ಜನನಾದರೂ ಅಪ್ಡೇಟ್ ಮಾಡಿರ್ತಾರೆ. ಅಷ್ಟೊಂದು ಜಾಬ್ಗೆ ಇವಾಗ ನೀಡಿದೆ ಎಲ್ರಿಗೂ. ಸೊ ಅದಕ್ಕೆ ಅವ್ರಿಗೂ ಫಿಲ್ಟರ್ ಮಾಡಿ ಎಲ್ಲ ಕಳ್ಸೋಕ್ಕಾಗಲ್ಲ. ಲೇಟ್ ಆದ್ರೂ ರಿಜೆಕ್ಷನ್ ಆಗಿದ್ರೆ ರಿಜೆಕ್ಷನ್ ಮೇಲಂತೂ ಬಂದೇ ಬರುತ್ತೆ. ಸೊ ಎಲ್ಲರೂ ಅಪ್ಲೈ ಮಾಡಿ, ಮತ್ತು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಮತ್ತು ನಿಮ್ಮನ್ನ ಇದ್ರ ತಕ್ಕನಾಗಿ ನೀವು ರೆಸ್ಯೂಮೆನ ಅಪ್ಡೇಟ್ ಮಾಡಿ ಹಾಕಬೇಕು, ಇಲ್ಲ ಸುಮ್ಮನೆ ಸಿಗಲ್ಲ ಯಾವ ಜಾಬೂ. ಸೊ ಇಂಟ್ರೆಸ್ಟ್ ಇರೋರು, ನೀಡಿರೋರು ಎಲ್ಲರೂ ಅಪ್ಲೈ ಮಾಡಿ ಮತ್ತು ಮೇಲ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮದೇನೋ ಸ್ಕಿಲ್ಸು ಚೆನ್ನಾಗಿದ್ದರೆ ಪಕ್ಕ ಇವ್ರ ಕಡೆಯಿಂದ ಮೇಲ್ ಬಂದೇ ಬರುತ್ತೆ. ಯಾರ್ಯಾರು ಎಲಿಜಿಬಲ್ ಇದ್ದೀರಾ, ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಎಲ್ಲರೂ ಜಾಬ್ಗೆ ಅಪ್ಲೈ ಮಾಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, 2 ಜಾಬ್ ಲಿಂಕ್ನೂ. ಸೊ 2 ಜಾಬ್ಗೂ ಅಪ್ಲೈ ಮಾಡಿ. ಇವರು ರಿಕ್ವೈರ್ಮೆಂಟ್ ಇವಾಗ ನೋಡಿ, ಒಂದು ಜಾಬಲ್ಲಿ ಇದ್ದಿದ್ದು ರಿಕ್ವೈರ್ಮೆಂಟ್ ಇನ್ನೊಂದು ಜಾಬಲ್ಲಿಲ್ಲ. ಸೊ 2 ರಿಕ್ವೈರ್ಮೆಂಟ್ನ ನೋಡಿಕೊಂಡು ನಿಮ್ಮ ರೆಸ್ಯೂಮೆನ ಅಪ್ಡೇಟ್ ಮಾಡ್ಕೊಂಡು ಅಪ್ಲೈ ಮಾಡಿ. ಆವಾಗ ಅಟ್ಲೀಸ್ಟ್ ಸ್ವಲ್ಪನಾದರೂ ಸೆಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೇಮ್ ರೆಸ್ಯೂಮೆನ ಒಂದು ಜನರಲ್ ರೆಸ್ಯೂಮೆ ಕ್ರಿಯೇಟ್ ಮಾಡಿಕೊಂಡು ಎಲ್ಲ ಜಾಬ್ಗೂ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಸೊ ಯಾಕೆಂದರೆ ಒಂದೊಂದು ಜಾಬಲ್ಲಿ ಕೇಳೋ ರಿಕ್ವೈರ್ಮೆಂಟೇ ಬೇರೆ ಇರುತ್ತೆ, ಬೇರೆ ಬೇರೆ ಜಾಬಲ್ಲಿ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಸೊ ರೆಸ್ಯೂಮೆನ ಅಪ್ಡೇಟ್ ಮಾಡಿಕೊಂಡು ಅಪ್ಲೈ ಮಾಡ್ತಾಯಿರಿ. ನಿಮಗೆ ಸ್ಕಿಲ್ಸು ರಿಕ್ವೈರ್ಮೆಂಟ್ ಜೊತೆ ಮ್ಯಾಚ್ ಆದರೆ ನಿಜ ಸಿಗುತ್ತೆ ಜಾಬು. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೋರ್ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ. ಅಲ್ಲಿವರೆಗೂ ಹ್ಯಾವ್ ಎ ನೈಸ್ ಡೇ. ಬಾಯ್.